Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ. ಸೇವೆ ನಮ್ಮದು, ಸಹಾಯ ನಿಮ್ಮದು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ 7 ಮುಖದ ತಾಯಿಯ ಆಷಾಢ ಹಬ್ಬದ ಪೂಜೆ ಬಹಳ ಅದ್ದೂರಿಯಾಗಿ ನಡೆಯಿತು. ಮೊಹರಂ ಕೊನೆಯ ದಿನದ ನಂತರ ಈ ಹಬ್ಬವನ್ನು ವಿಶಿಷ್ಟವಾದ ಕೋಳಿ ಹಬ್ಬವೆಂದೇ ಆಚರಿಸಲಾಗುತ್ತದೆ. ಗ್ರಾಮಕ್ಕೆ ಮಳೆ, ಬೆಳೆ, ಸಮೃದ್ಧಿ, ಜಾನುವಾರುಗಳ ಆರೋಗ್ಯ ಹಿತಕ್ಕಾಗಿ ಬಂಜಾರ ಭಾಷೆಯಲ್ಲಿ ಭಜನೆಯನ್ನು ಮಾಡುವುದರ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್. ಶಕುಂತಲಾಬಾಯಿ ಸೇರಿದಂತೆ ಗ್ರಾಮದ ಮುಖಂಡರು, ಮಹಿಳೆಯರು, ಮಕ್ಕಳು, ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. दिवाली माके पूरा केरो दिए लो, काता के दिवाली माके पूरा केरो दिए लो, जगे जगे जो तेले गाड़ी है मारा दारिया रे
ಎಲ್ಲರಿಗೂ ನಮಸ್ಕಾರ. ಕಲ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೋಳಿ ದೇವರ ಹಬ್ಬ ಮಾಡಲಾಗಿ ಇದು ಪುರಾತನ ಕಾಲದಿಂದ ನಮ್ಮ ಯಜಮಾನರೆಲ್ಲರೂ ಮಾಡ್ತಿದ್ದಾರೆ. ಹಾಗಾಗಿ ನಾವು ಇದನ್ನು ಪರಂಪರೆ ಮುಂದೆ ಹೋಗ್ಬೇಕಂತ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಹೋದ ವಾರ ಮಾಡ್ಬೇಕಾಯ್ತು ಆ್ಯಕ್ಚುಲಿ. ಇದು ಈ ವಾರ ಯಾಕಂದ್ರೆ ಬೀರನ ದೇವರ ಹಬ್ಬ ಇರೋದ್ರಿಂದ ಇದು ಮುಂದಕ್ಕೆ ಈ ವರ್ಷ ಮಾಡಿ ಈ ವಾರ ಮಾಡಿ ಇದನ್ನು ದೂರಿಯಾಗಿ ಅಮ್ಮನವ್ರಿಗೆ ಯಾವುದು ಕಚೇರಿ ಯಾವುದು ಬರಲಾರ್ದಂಗೆ ಮಕ್ಕಳು ಮರಿ ಎಲ್ಲ ಕಾಪಾಡ್ಕೊಂಡು ಹೋಗಲಿ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ಕೋಳಿ ದೇವರ ಹಬ್ಬ ಅಂದರೆ ವಿಶೇಷವಾಗಿ ಪುರಾತನ ಕಾಲದ ಹಿರಿಯರು ಎಲ್ಲರೂ ಮಾಡ್ಕೊಂಡಿದ್ರು. ಆ ಕಾರಣಕ್ಕೆ ನಾವು ಮುಂದೆ ಹೊಡ್ಕೊಂಡು ಹೋಗಿದ್ವಿ. ಬೀರು ದೇವರ ಹಬ್ಬ ಇರೋದಕ್ಕೆ ಒಂದು ವಾರ ಹಿನ್ನಡೆ ಮಾಡಿ ನಾವು ಮಾಡಿದ್ವಿ. ಎಲ್ಲ ಮಕ್ಕಳಿಗೆ, ಹಿರಿಯರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಎಲ್ಲರಿಗೆ ಶಾಂತ ರೀತಿಯಾಗಿ ಹಮ್ಮಿಕೊಂಡ್ಕೊಂಡು ಎಲ್ಲರಿಗೆ ದೈವಸರಿಗೆ ಎಲ್ಲರಿಗೆ ಕಾಪಾಡಿಕೊಂಡು ಹೋಗ್ಬೇಕಂತ ದೇವರಿಗೆ ಈ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳು. ಇಲ್ಲಿ ಕುಂತಂಥ ಜನಕ್ಕೆ ನಮಸ್ಕಾರಗಳು. ಅಮ್ಮನಾರು 7 ಮಂದಿ ಅಕ್ಕ ತಂಗಿಯರವರು. ಅದ್ರ ಮುಂದೆ ಒಬ್ಬ ಲುಕ್ಕಡೆ ಅಂತೇಳಿ ಗಂಡದೇವರು. ಅಮ್ಮನಾರಿಗೆ ಸಿಹಿ ಕೊಡ್ತೀವಿ, ಆತಗ ಬಲಿ ಕೊಡ್ತೀವಿ. ಆದರೆ ಅವ್ರ ಜೊತೆಗೆ ಆತ ಇರಬೇಕಂತೇಳಿ ಆ ತಾಯಾರೇ ಕರ್ಕೊಂಡು ಬಂದಿದ್ದ. ಆತ ಒಂಟಿಯಾಗಿದ್ದ. ನಾವೇನು ಮಾಡಿದ್ದೀವಪ್ಪ ಅಂದರೆ ಒಂದು ವಾರ ಮುಂದ್ಗಡೆನೇ ಮಾಡಬೇಕಿತ್ತು. ಆದರೆ ಒಂದು ವಾರ ಯಾಕಪ್ಪ ನಾವು ಹಿಂದಾಕಿದ್ವಿ. ತಿರುಮಲ ಸ್ವಾಮಿ ತಾವು ಹುಟ್ಟು ಪಡೆದು ಬಂದಾನ. ಯಾವ ದೇವ್ರಿಗೆ ಮಾಡಿದ್ರು ಆತನ ಜಾತ್ರೆಯಾಗ ಯಾರಿಗೂ ಗೊತ್ತಂಗಿಲ್ಲ. ಆದರೆ ತಾನು ಹೇಳಾನ, ನನ್ನ ಜಾತ್ರೆಗೆ ಮಾತ್ರ ಕದ್ದಂಜಾರೆ ನಿಮ್ಮ ಪೂಜೆ ನಡೆಯೋದಿಲ್ಲ. ನಾವು ಏನು ಮಾಡಿದ್ರು ನೀವು ಎಷ್ಟು ಮಾಡಿದ್ದೀವಿ ಅಂದರೂ ಪೂಜೆ ನಡೆಯೋದಿಲ್ಲ. ಅದಕ್ಕೆ ನನ್ನ ಜಾತ್ರೆಗೆ ಹೋದ್ಮೇಲೆ ನಿಮ್ಮ ಪೂಜೆ ನಡೀತೈತೆ. ಸದಾಕಾಲ ಯಜಮಾನ್ರು ನಾವು ಲಂಬಾಣಿ ಬಣಜಾರ್ ಸದಾಕಾಲ ನಮ್ಮ ಯಜಮಾನ್ರು ಈ ಅಮ್ಮನರಿಗೆ ಮಕ್ಕಳ ಮರಿಗೆ ಊರಿಗೆ ಯಾವುದೋ ಕಂಟಕ ಬಂದರೆ ದೂರ ತಳ್ಳಬೇಕು ಅಂತೇಳಿ ಮೊದಲು ಯಜಮಾನ್ರೆಲ್ಲ ಮಾಡ್ಕೊಂಬಂದಲ್ಲ. ಆ ಪದ್ಧತಿ ನಾವು ಬಿಟ್ಟಿಲ್ಲ. ಅದಕ್ಕೆ ಮೊದಲು ಒಂದು ಸ್ವಲ್ಪ ಕಡಿಮೆ ಮಾಡ್ತಿದ್ರು. ಈಗ ಒಳ್ಳೆ ನಾವು ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ ಸದಾಕಾಲ. ಈಗ ಯುವಕರಿಗೆ ಕೂಡ ಹೇಳ್ತೀನಿ, ಅವ್ರಿಗೆ ಕೇಳ್ಕೋಬೇಕು.